ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಕೃಷರಾಣಿ ಚಾನೆಲ್ಗೆ ಸ್ವಾಗತ. ಇವತ್ತು ನನಗೆ ಬದನೆಕಾಯಿ ಮಾಡುವ ಅಂತ ಅನಿಸ್ತು. ಸೊ ಹಾಗಾಗಿ ಬದನೆಕಾಯಿ ಗಸಿ ಮಾಡ್ತಾಯಿದ್ದೀನಿ. ನೋಡಿ, ಬದನೆಕಾಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗುತ್ತೆ, ಸ್ವಲ್ಪ ಕಪ್ಪಾಗಿ ಆಗುತ್ತೆ ಅದು. ಸೊ ಹಾಗಾಗಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬದನೆಕಾಯಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ನಾನು 20 ಒಣಮೆಣಸು, 1.5 ಚಮಚ ಕೊತ್ತಂಬರಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನು ಅರಿಶಿನ, 6 ಬೆಳ್ಳುಳ್ಳಿ, ನೆಕ್ಸ್ಟ್ 1 ಲಿಂಬೆ ಗಾತ್ರದಕ್ಕಿಂತ ಸ್ವಲ್ಪ ದೊಡ್ಡದು ಈರುಳ್ಳಿ, ನೆಕ್ಸ್ಟ್ ತೆಂಗಿನ ತುರಿ, ಇಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬದನೆಕಾಯಿ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಸೊ ಈ ಬದನೆಕಾಯಿ ಜೊತೆಗೆ ಈ ಸಿಗಡಿಯನ್ನು ಹಾಕಿ ಮಾಡಬೇಕು. ನೋಡಿ, ಫ್ರೆಶ್ ಆಗಿದೆ ಸಿಗಡಿ. ಇದನ್ನು ಹಾಕಿ ಮಾಡೋದು ಯಾವ ರೀತಿ ಇರುತ್ತೆ ಟೇಸ್ಟ್, ಒಮ್ಮೆ ಮಾಡಿ ನೋಡಿ ನೀವು ಕೂಡ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡುವ, ಆಯಿತಾ? ಮಸಾಲೆಯನ್ನು ರುಬ್ಕೊಂಡು ಬರ್ತೀನಿ. ಇವಾಗ ಬದನೆಕಾಯಿಯ ನೀರನ್ನೆಲ್ಲ ತೆಗೆದು ಈ ಪಾತ್ರೆಯಲ್ಲಿ ಹಾಕಿದ್ದೀನಿ, ಮತ್ತು ಸಿಗಡಿಯನ್ನು ಕೂಡ ಹಾಕಿದ್ದೀನಿ. ನಿಮಗೆ ಅನಿಸ್ಬೋದು ನೋಡುವವರಿಗೆ, ಬದನೆಕಾಯಿ ಜೊತೆ ಸಿಗಡಿ ಹಾಕ್ಕೊಂಡು ತಿಂತಾರಲ್ಲ, ಅಯ್ಯೋ ಅದು ಚೆನ್ನಾಗಿರುತ್ತಾ ಅಂತ ಅನಿಸ್ಬೋದು. ಬಟ್ ತಿನ್ನೋದೇ ಗೊತ್ತಾಗಲ್ಲ, ಯಾವುದೇ ಆಗಲಿ ನಾವು ಅದನ್ನು ಮಾಡಿ ತಿಂದು ನೋಡಬೇಕು, ಆವಾಗ ಗೊತ್ತಾಗುತ್ತೆ ಟೇಸ್ಟ್ ಎಲ್ಲ. ಸೊ ಒಮ್ಮೆ ನೀವು ಮಾಡಿ ನೋಡಿ, ಈ ಥರನೇ ಎಷ್ಟು ಸೂಪರಾಗುತ್ತೆ. ಸಾಂಬಾರು ಮಾಡಬಾರ್ದು, ಗಸಿ ಥರ ಮಾಡಬೇಕು. ನೋಡಿ, ಮಸಾಲೆ ಹಾಕಿದ್ದಾರೆ, ಮತ್ತು ಉಪ್ಪನ್ನು ಕೂಡ ಮೊದಲೇ ಹಾಕಿ, ಆಯಿತಾ? ನೀವು ಉಪ್ಪನ್ನೆಲ್ಲ ಹಾಕಿ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರಾಗಿ ಬಿಡುತ್ತೆ, ಅಷ್ಟು ಟೇಸ್ಟ್ ಇರೋಲ್ಲ. ದಪ್ಪ ಅಂದರೆ ದಪ್ಪನೂ ಆಗಬಾರ್ದು. ಯಾವ ಬದನೆಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಇಷ್ಟು ದಪ್ಪ ಇರಬೇಕು. ಈಗ ಅದು ಬೇಯಲಿ, ಆಯಿತಾ? ನೋಡಿ, ಬದನೆಕಾಯಿ ಗಸಿ ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ವೈಟ್ ರೈಸ್, ಚಪಾತಿ, ರೋಟಿ, ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆಗೆ ಹಚ್ಚಿಕೊಂಡು ತಿನ್ಬೋದು. ನೋಡಿ, ಸೂಪರಾಗುತ್ತೆ. ನೀವು ಟ್ರೈ ಮಾಡಿ ಇದೇ ಥರ, ನಾನು ಏನು ಹೇಳಿದ್ದೀನಿ ಅದೇ ಥರ ಟ್ರೈ ಮಾಡಿ, ಸೂಪರಾಗುತ್ತೆ. ಚಿಕನ್ ಕಬಾಬನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಕಬಾಬ್ ಪೌಡರನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ಮೆಣಸಿನ ಹುಡಿ ಥರ ಕಾಣ್ಬೋದು. ಇದು ಮನೆಯಲ್ಲೇ ಮಸಾಲೆಯನ್ನು ಮಾಡ್ಕೊಂಡಿರುವಂಥದ್ದು. ಮಿಕ್ಸಿ ಜಾರಿನಲ್ಲಿ ಮಸಾಲೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಸೊ ಅದೇ ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಲರ್ ಈ ಥರ ಬಂದಿದೆ. ನೆಕ್ಸ್ಟ್ ಒಂದು ಅರ್ಧ ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಸಣ್ಣ ಗಾತ್ರದ್ದು. ಚಿಕನ್ ನೋಡಿ, ಇಷ್ಟೇ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ನೆಕ್ಸ್ಟು ಎಗ್ಗಿನ ವೈಟ್ ಭಾಗ ಮಾತ್ರ ತೊಗೊಂಡಿದ್ದೀನಿ. ಸೊ ಇವಾಗ ಪ್ರಿಪೇರ್ ಮಾಡುವ. ಸ್ಟಾರ್ಟಿಂಗ್ ನಾನು ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಲಿಂಬೆಹಣ್ಣು ರಸನ್ನು ಹಾಕ್ತಾಯಿದ್ದೀನಿ. ಇದರ ಬೀಜನ ತೆಕ್ಕೊಳ್ಬೇಕು. ನೆಕ್ಸ್ಟ್ ಇದು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಈ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳುವ. ಮಸಾಲೆ ತುಂಬ ತೆಳ್ಳಗೆ ಕೂಡ ಮಾಡಬಾರ್ದು, ಯಾಕೆಂದರೆ ಚಿಕನಿಗೆ ಮಸಾಲೆ ಗಟ್ಟಿ ಇಟ್ಕೊಂಡ್ರೆ ಮಾತ್ರ ತುಂಬಾ ಟೇಸ್ಟ್ ಇರೋದು. ಚಿಕನಿಗೆ ಕೋಟಿಂಗಲ್ಲಿ ಮಾಡಿ ಇಟ್ಟಿದ್ದೀನಿ. ಇವಾಗ 2 ಗಂಟೆ ಫ್ರಿಜ್ಜಲ್ಲಿ ಹಾಗೇ ಇಡ್ತಾಯಿದ್ದೀನಿ. ನೋಡಿ, ಚಿಕನಿಗೆ ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ಕಬಾಬನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಬೇಯ್ತಾ ಇದೆ. ನೋಡಿ, ಬಿಸಿ ಬಿಸಿ ಕಬಾಬ್ ರೆಡಿ ಆಯಿತು.
ತುಂಬ ಬಿಸಿ ಬಿಸಿ ಇದೆ. ಕಬಾಬ್ ಪೌಡರನ್ನು ಬಳಸದೆ, ಅಂಗಡಿಯಲ್ಲಿ ತೊಗೊಂಬರ್ತೀವಲ್ಲ ಕಬಾಬ್ ಪೌಡ್ರು, ಅದನ್ನು ಬಳಸದೆ ಮನೆಯಲ್ಲೇ ಕಬಾಬ್ ಪೌಡ್ರನ್ನು ಮಾಡಿ ಯಾವ ರೀತಿ ಕಬಾಬ್ ಮಾಡೋದು ಅಂತ ನೋಡಿ. ಸಂಜೆ ಚಾಗೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೇನೆ. ಕಾಂದಾ ಬಜ್ಜಿ ಮಾಡ್ತಾಯಿದ್ದೇನೆ, ಅಂದರೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು ಕಡಲೆ ಹಿಟ್ಟು, ಈರುಳ್ಳಿ, ಒಂದು ಹಸಿಮೆಣಸು ಮತ್ತು ಉಪ್ಪು ಮತ್ತು ಅಡುಗೆ ಸೋಡಾ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಬಾಳೆ ಎಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ತೆಗೆದಿಡ್ಲಿಕ್ಕೆ. ಎಣ್ಣೆ ಸರಿಯಾಗಿ ಕಾಯಬೇಕು. ನೋಡಿ, ಕೈಯಲ್ಲೇ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ. ಕೆಲವರು ಸ್ಪೂನಲ್ಲೇ ಹಾಕ್ತಾರೆ, ಅಂದರೆ ಎಣ್ಣೆ ಏನಾದರೂ ಕೈಗೆ ಬರುತ್ತೆ ಅಂತ ಹೇಳಿ. ನೋಡಿ, ಇವಾಗ ಬೆಂದಿದೆ, ಅದನ್ನು ತೆಗೆದಿಡ್ತೀನಿ. ಫಸ್ಟ್ ಸ್ಟೆಪ್ ತೆಗೆದಿಟ್ಟಿದ್ದೀನಿ ನೋಡಿ, ಕಬಾಬ್ ಥರ ಕಾಣ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸಲ ಹಾಕಿದ್ದೀನಿ. ಫೈನಲಿ ಕಾಂದಾ ಬಜ್ಜಿ ರೆಡಿ ಆಯಿತು. ಇನ್ನು ಇದನ್ನು ತಿನ್ನೋದು. ಇವಾಗ ಮಂಡಕ್ಕಿ ಉಸುಳಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಮಂಡಕ್ಕಿ ತೊಗೊಂಡಿದ್ದೀನಿ, ಎಷ್ಟು ಹಾಕಬೇಕು ಅಂತ ಆಮೇಲೆ ಹೇಳ್ತೇನೆ. ಟೊಮೆಟೊ 2 ತೊಗೊಂಡಿದ್ದೀನಿ, 2 ಈರುಳ್ಳಿ, 3 ಹಸಿಮೆಣಸು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಉದ್ದಿನಬೇಳೆ, ಶೇಂಗಾ ಬೀಜ, ಜೀರಿಗೆ, ನೆಕ್ಸ್ಟ್ ಸಾಸಿವೆ, ಸ್ವಲ್ಪ ಪುಟಾಣಿ ಕಡಲೆ ತೊಗೊಂಡಿದ್ದೀನಿ. ಇದನ್ನೀಗ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಬೇಕು. ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳುವ. ಎಣ್ಣೆ ಕಾಯ್ತಾ ಇದ್ದೆ. ಇದು ಎಣ್ಣೆ ಕೆಂಪು ಯಾಕೆ ಆಗಿದೆ ಅಂತ ಹೇಳಿದರೆ, ನಿನ್ನೆ ಇದರಲ್ಲಿ ಬಜ್ಜಿ ಮಾಡಿದ್ದೆ, ಸೊ ಆ ಎಣ್ಣೆನೇ ಉಳಿದಿತ್ತು. ಸೊ ಅದಕ್ಕೆ ಅದನ್ನೇ ಹಾಕಿ ಮಾಡ್ತಾ ಇರೋದು. ಇವಾಗ ನಾನು ನೋಡಿ ಇವೆಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ. ಇವಾಗ ಈರುಳ್ಳಿ, ಸೊಪ್ಪು, ಇವಾಗ ಟೊಮೆಟೊ, 1 ಸ್ಪೂನು ಅರಿಶಿನ, 1 ಸ್ಪೂನು ಉಪ್ಪು ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು. ಇವಾಗ ಈ ಪುಟಾಣಿಯನ್ನು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ತೀನಿ. ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ. ಸಣ್ಣ ಉರಿಯಲ್ಲಿ ಇಡಬೇಕು. ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇವಾಗ ಈ ಪಾತ್ರೆಯಲ್ಲಿ ಮಂಡಕ್ಕಿಯನ್ನು ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನು 4 ಜನರಿಗೆ ಮಾಡ್ತಾ ಇರೋದು. ಅದು ನೀರಿಗೆ ಫುಲ್ ಸಣ್ಣದಾಗತ್ತೆ. ಈಗ ಮಂಡಕ್ಕಿ ಫುಲ್ ಸಣ್ಣದಾಯಿತು. ಇದನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಂಡಿಬಿಟ್ಟು ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಂಡಕ್ಕಿನ ಸರಿಯಾಗಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆಗೆ ಹಾಕ್ಕೊಳ್ಳುವಂಥದ್ದು. ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಉಸುಳಿ ಮಂಡಕ್ಕಿ ರೆಡಿ ಆಯಿತು.